ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಯುವ ಪ್ರತಿಭೆ ಆನಂದ್ ಕಲಕಬಂಡಿ ಅವರ ಮೊದಲ ಪ್ರಯತ್ನದ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಚಂದ್ರಹಾಸ ಚಲನಚಿತ್ರದ ಚಡ್ಡಿ ಬಡ್ಡಿ ಎಂಬ ಹಾಡಿಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಯಲಬುರ್ಗಾ ಪಟ್ಟಣದ ಯುವ ಪ್ರತಿಭಾನ್ವಿತ ನಿರ್ದೇಶಕ ಆನಂದ್ ಕಲಕಬಂಡಿ ಅವರು ಚಿತ್ರರಂಗದಲ್ಲಿ ಏನಾದರೂ ಸಾಧಿಸಬೇಕೆಂದು ಛಲತೊಟ್ಟು ಬೆಂಗಳೂರಿನಲ್ಲಿ ಪ್ರತಿಭಾವಂತರಾಗಿ ಗುರುತಿಸಿಕೊಂಡವರು. ಸಹ ನಿರ್ದೇಶಕರಾಗಿ ಕೆಲಸ ಮಾಡಿ ಅನುಭವ ಪಡೆದವರು. ನಂತರ ತಮ್ಮ ಮೊದಲ ಪ್ರಯತ್ನದ ಚಂದ್ರಹಾಸ ಚಲನಚಿತ್ರದ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಚಲನಚಿತ್ರ ಚಂದ್ರಹಾಸ ಚಿತ್ರದ ಮೊದಲ ಹಾಡು, ಈಚೆಗೆ ಬೆಂಗಳೂರಿನಲ್ಲಿ ಬಿಡುಗಡೆಯಾಗಿರುವ ಹಾಡು ಚಡ್ಡಿ ಬಡ್ಡಿ ಎಂಬ ಹಾಡು. ಈಗಾಗಲೇ ಈ ಹಾಡು ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಎನ್ನಬಹುದು. ಈ ಚಲನಚಿತ್ರದ ನಾಯಕರಾಗಿರುವ ಕಾಮಿಡಿ ಕಿಲಾಡಿ ವಿನ್ನರ್ ಹರೀಶ್ ಹರಿಯೂರ್ ಅವರ ಅಭಿನಯದ ಚಂದ್ರಹಾಸ ಚಿತ್ರದ ಚಡ್ಡಿ ಬಡ್ಡಿ ಎಂಬ ಹಾಡನ್ನು ನಟ ಶರಣ್, ಗಾಯಕ ನವೀನ್ ಸಜ್ಜು ಅವರ ಹಾಡಿದ ಚಡ್ಡಿ ಬಡ್ಡಿ ಅಂತ ಇರೋ ಈ ಹಾಡು ಸ್ನೇಹಿತರ ಮಧ್ಯೆ ಇರೋ ಬಾಂಧವ್ಯದ ಹಾಡು. ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಹಾಡು ಎಲ್ಲೆಡೆ ಮನ ಮುಟ್ಟುವಲ್ಲಿ ಸಾಹಿತ್ಯವನ್ನು ಯೋಗರಾಜ್ ಭಟ್ ಬರೆದಿದ್ದಾರೆ. ಒಟ್ಟಿನಲ್ಲಿ ಪಟ್ಟಣದ ಯುವ ಪ್ರತಿಭೆ ಆನಂದ್ ಕಲಕಬಂಡಿ ಅವರ ಚೊಚ್ಚಲ ಚಲನಚಿತ್ರ ಚಂದ್ರಹಾಸ ಮುಂದಿನ ದಿನಗಳಲ್ಲಿ ಬಿಡುಗಡೆಯಾಗುವ ಮೂಲಕ ಯಲಬುರ್ಗಾಕ್ಕೆ ಹೆಸರು ತರುವಂತಾಗಲಿ ಎಂದು ಕಲಕಬಂಡಿಯ ಸ್ನೇಹಿತರು, ಪಟ್ಟಣದ ಸಮಸ್ತರ ಆಶೆಯಾಗಿದೆ. ವರದಿ ವಿ.ಎಸ್. ಶಿವಪ್ಪನಮಠ, ಸಮಯ ಟಿವಿ ಕೆ ನ್ಯೂಸ್, ಯಲಬುರ್ಗಾ. ಹಂಗಂದಾಗ ನನಗೆ ಆ್ಯಕ್ಚುಲಿ ಆ ಥರ ಫಿಲಮ್ಗಳು ನನಗಿಷ್ಟ. ಅಂದರೆ ಏನಂದರೆ ಎಲ್ಲ ರೆಡಿ ಆಗಿಬಿಟ್ಟಿದ್ರೆ ನನ್ನ ಕೆಲಸ ತುಂಬ ಕ್ಲಿಯರ್ ಆಗಿರುತ್ತೆ ಏನು ಮಾಡಬೇಕು ಅಂತ. ಹಾಗಾಗಿ ಆಯಿತು ಮಾಡೋಣ ಅಂತ ನಾನು ಇಮಿಡಿಯೇಟ್ ಒಪ್ಕೊಂಡ್ಬಿಟ್ಟೆ. ಸೊ ಕೆಲಸನೂ ಅಷ್ಟೇ, ತುಂಬ ನಿರ್ದೇಶಕರಿಗೆ ಆನಂದ್ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಏನು ಬೇಕು ಅಂತ. ಹಾಗಾಗಿ ಕೆಲಸನೂ ಹೆಚ್ಚು ಕಡಿಮೆ ಒಂದು 20-25 ದಿನದಲ್ಲಿ ಇಡೀ ಹಾಡುಗಳು, ಇನ್ನೊಂದು 10 ದಿನದಲ್ಲಿ ರೀ ರೆಕಾರ್ಡಿಂಗು, ಇದೆಲ್ಲ ತುಂಬ ಅಂದರೆ ತುಂಬ ಖುಷಿಯಾಗಿ ವರ್ಕ್ ಮಾಡಿದ್ದು ಪ್ರಾಜೆಕ್ಟು. ಮತ್ತು ಒಂದು ಹಾಡು ಪ್ರತಿ ಒಂದು ಟ್ಯೂನ್ಗಳು ಕಳಿಸ್ದಾಗ್ಲೂ ಅವ್ರು ಅದನ್ನು ಎಂಜಾಯ್ ಮಾಡ್ತಾ ಇದ್ದಿದ್ದ ರೀತಿ ಅವರು ಕೇಳಿ, ಇಡೀ ಫ್ರೆಂಡ್ಸ್ಗಳಿಗೆಲ್ಲ ಕೇಳಿಸಿ, ಎಲ್ಲರೂ ಫೋನ್ ಮಾಡೋರು ನನಗೆ, ಸರ್ ಇದು ಹಿಂಗಿದೆ ಸರ್ ಹಂಗಿದೆ ಅಂತ. ಇದು ನನಗೆ ತುಂಬಾ ಖುಷಿ ಕೊಟ್ಟಂಥ ಒಂದು ಪ್ರಾಜೆಕ್ಟ್ ಈ ಥರದ ವಿಷಯದಲ್ಲಿ. ಹಾಗಾಗಿ ಸ್ವಲ್ಪ ದಿನ ಕಳೆದ ಮೇಲೆ ಹೇಳ್ತೀನಿ, ಸಿನಿಮಾ ಆಗಿದ್ದೇ ಒಂದು ಅದ್ಭುತ ಇದೆ ಆ್ಯಕ್ಚುಲಿ. ಯಾಕಂದರೆ ಫಸ್ಟ್ ಸಿನಿಮಾ ಫ್ರೆಂಡ್ಸೇ ಸೇರಿಕೊಂಡು ಮಾಡಬೇಕು, ಮತ್ತು ಆ ಸಿನಿಮಾದಲ್ಲಿ ಫ್ರೆಂಡ್ಸ್ ಸಾಂಗು ಇರಬೇಕು ಅನ್ನೋದು ನಮ್ಮ ದೇವರೇ, ನಮ್ಮ ಇಚ್ಛೆ ಇಲ್ಲ, ಅದು ದೇವ್ರ ಇಚ್ಛೆ ಆಗಿತ್ತೇನೋ. ಜೊತೆಗೆ ಒಳ್ಳೆಯ ಉದ್ದೇಶ ಇದ್ದಾಗ ನಮಗೆ ಒಳ್ಳೆಯವ್ರು ಸಿಗ್ತಾರಂತೆ. ಸೊ ನಮ್ಮ ಟೀಮ್ಗೆ ಸಿಕ್ಕವರೆಲ್ಲ ಅದೇ ಥರ, ಲೈಕ್ ಪೂರ್ಣ ಸರು, ಶೈಲಜಾ ಮೇಡಮು, ಮನೆಗೊಬ್ರು ಹಿರಿಕರು ಇರಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಆ ಥರ ಸಿಕ್ಕರು. ಅದೇ ಥರ ಪೂರ್ಣ ಸರು. ಇನ್ನು ನಮ್ಮ ಹೀರೋ ಬಗ್ಗೆ ಮಾತಾಡೋಂಗೇ ಇಲ್ಲ, ಅವರು ಬೇರೆ ಥರ ಮನುಷ್ಯ. ಇನ್ನು ನಿಂಗರಾಜ್ ಮಂಡ್ಯ ಆಗಲಿ, ನಮ್ಮ ಸಂತೋಷ್ ಕೇರಿ ಆಗಲಿ, ಸೂರ್ಯಕಲಾ ಮೇಡಮ್ ಆಗಲಿ, ಛಾಯಾಶ್ರೀ ಬಂದಿಲ್ಲ ಆ್ಯಕ್ಚುಲಿ, ಅವರಾಗಲಿ, ಪ್ರತಿಯೊಬ್ಬ ಕಲಾವಿದರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದು ಸಿನಿಮಾ ಅಲ್ಲ, ಏನಂದರೆ ನೋಡೋ ಪ್ರತಿಯೊಬ್ಬ ಪ್ರೇಕ್ಷಕ ಕೂಡ ಇಲ್ಲೊಬ್ಬ ಪಾತ್ರಧಾರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಥರ ಸಿನಿಮಾ ಇದೆ. ನಾನು ರಂಗಭೂಮಿ ಕಲಾವಿದೆ ಸರ್. ನನ್ನನ್ನು ಕರೆಸಿ ನೋಡಿದಾಗ ನಾನೇ ಅವ್ರಿಗೆ ಹೇಳಿದೆ, ಸರ್ ನೋಡಿ ನನ್ನಿಂದ ಇದು ಸಾಧ್ಯನಾ ಅಂತ ನನಗೆ ಕ್ವಶನ್ ಮಾಡ್ಕೊಳ್ಳೋ ರೀತಿಯಾಗಿದೆ. ನೋಡಿ ನನ್ನಿಂದ ಕೆಲಸ ತೊಗೊಳ್ಳೋದೆಲ್ಲ ನಿಮಗೆ ಬಿಟ್ಟಿರೋದು ಅಂತ ಹೇಳಿದೆ. ಸರ್ ಆಗಲಿ ಮೇಡಮ್ ಅಂತ ಒಪ್ಪಿ ನನಗೆ ಪಾತ್ರ ಕೊಟ್ಟಿದ್ದಾರೆ. ನಾನು ಇದನ್ನು ಮನಸ್ಫೂರ್ತಿಯಾಗಿ, ಅಂದರೆ ಇದು ನನ್ನದೇ, ನಾನೇ ಇದರಲ್ಲಿ ಇದ್ದೀನೇನೋ ಅಂತ ಇನ್ವಾಲ್ವ್ ಆಗಿ ನನ್ನದೇ ಸ್ಟೋರಿ ಅಂದ್ಕೊಂಡು ಮಾಡಿದ್ದೀನಿ. ಅದು ಎಷ್ಟರ ಮಟ್ಟಿಗೆ ಬಂದಿದೆಯೋ ನನಗೆ ಗೊತ್ತಿಲ್ಲ. ಎಲ್ಲರೂ ಸಿನಿಮಾ ನೋಡಿದಾಗ ಮಾತ್ರ ನನ್ನ ಪಾತ್ರ ಏನು ಅಂತ ನನಗೆ ಗೊತ್ತಾಗುತ್ತೆ. ಇದಕ್ಕೆ ನಮ್ಮ ಡೈರೆಕ್ಟ್ರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ. ಚಂದ್ರಕಲಾ, ಸೂರ್ಯಕಲಾ.
ಚಂದ್ರಹಾಸ ಹೇಳಿ ಹೇಳಿ ನನ್ನ ಹೆಸರು ಚಂದ್ರಕಲಾ ಮಾಡಿದ್ರು ಅಲ್ವಾ? ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಇಲ್ಲಿ, ಸಾರಿ. ನಿಮ್ಮ ಪಾತ್ರದ ಬಗ್ಗೆ ನನ್ನ ಹೆಸರು ಸೂರ್ಯಕಲಾ. ಅಪ್ಪಣ್ಣ